ನಿಮಗೆ ಬಿಳಿ ಕೂದಲಿದೆಯಾ? ಸೊ ಕಪ್ಪಗಾಗಬೇಕಾ? 100% ನ್ಯಾಚುರಲ್ ಇರಬೇಕಾ? ಹೇರ್ ಫಾಲ್ ಆಗಬಾರ್ದಾ? ಸೊ ಖಂಡಿತವಾಗ್ಲೂ ಹಾಗಾದರೆ ಈ ವಿಡಿಯೋ ನೀವು ನೋಡಲೇಬೇಕಾಗತ್ತೆ. ಫುಲ್ ವಿಡಿಯೋ ನೋಡಬೇಕಾಗತ್ತೆ. ನಮ್ಮ ಈ ವಿಡಿಯೋ ನೋಡೋದಕ್ಕೂ ಮೊದಲು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಯಾಕಂದರೆ ಇದೇ ಥರ ವೀಡಿಯೋಸ್ ಬರ್ತಾನೆ ಇರುತ್ತೆ. ಸೊ 100% ನ್ಯಾಚುರಲ್ ಆಗಿ ನಿಮಗೆ ಹೇರ್ ಕಲರಿಂಗ್ ಮಾಡಿದ್ರೇನು ಹೇರ್ ಫಾಲ್ ಆಗಬಾರ್ದು ಅಂದರೆ ಈ ಖಂಡಿತವಾಗ್ಲೂ ಇದೊಂದು ನೀವು ಟ್ರೈ ಮಾಡಲೇಬೇಕಾಗತ್ತೆ. ಇದು 100% ನ್ಯಾಚುರಲ್, ಹೇರ್ ಫಾಲ್ ಆಗಲ್ಲ. ತುಂಬ ಜನ ಕ್ಲೈಂಟ್ಸು ನನ್ನ ಕೇಳೋದೇನೆಂದರೆ ಹೇರ್ ಫಾಲ್ ಆಗುತ್ತೆ, ಹೇರ್ ಫಾಲ್ ಆಗುತ್ತೆ, ಹೇರ್ ಫಾಲ್ ಆಗುತ್ತೆ, ಹೇರ್ ಕಲರಿಂಗ್ ಮಾಡಿದ್ರೂ ಹೇರ್ ಫಾಲ್ ಆಗುತ್ತೆ. ಸೊ ಹಂಗಾಗಿ ನಿಮಗೋಸ್ಕರನೇ ಈ ಒಂದು ವಿಡಿಯೋ. ಸೊ ಅಲೋವೆರಾ ಜೆಲ್ ತೊಗೊಳ್ಳಿ, ನ್ಯಾಚುರಲ್ ಅಲೋವೆರಾ ತೊಗೊಳ್ಳಿ, ಕ್ರೀಮ್ಸ್ ಅಲೋವೆರಾ ಥರ ಬೇಡ. ಸೊ ನಿಮಗೆ ದಾಸವಾಳ ಎಲೆ ಇರುತ್ತಲ್ಲ, ದಾಸವಾಳ ಎಲೆ ಬಂದು 4-5 ಥರ ಈ ಥರ ಹೂವು ಬಿಡ್ತಾ ಇರುತ್ತಲ್ಲ ಚಿಗುರು. ಸೊ ಆ ಥರ ನಾನು ತೋರಿಸ್ತಾ ಇದ್ದೀನಲ್ಲ, ಆ ಥರ ಹೂವು ಬಿಡ್ತಾ ಇರೋವಂಥ ಚಿಗುರನ್ನ ತೊಗೊಳ್ಳಿ, ಮತ್ತು ದಾಸವಾಳ ಎಲೆ ತೊಗೊಳ್ಳಿ, ಮತ್ತು ದಾಳಿಂಬ್ರೆ ಎಲೆ ಕೂಡ ತೊಗೋಬೇಕಾಗತ್ತೆ. ಮತ್ತು ದಾಸವಾಳ ಹೂವು 4-5 ಥರ ನಿಮ್ಮದು ರೆಡ್ ಕಲರ್ ಯಾವುದೇ ಇರಲಿ, ದಾಳಿಂಬ್ರೆ ಎಲೆ, ದಾಳಿಂಬ್ರೆ ಹೂವು ತೊಗೊಳ್ಳಿ. ಸೊ ನೀವು ನೋಡ್ಬೋದು ಇಷ್ಟೊಂದು ದಾಳಿಂಬ್ರೆ ಎಲೆ ಮಾತ್ರ ತೊಗೊಂಡಿದ್ದೀನಿ. ಹೂವು ಬೇಕಾದರೆ ನಿಮ್ಗೆ ಸಿಕ್ಕರೆ ತೊಗೋಬೋದು. ಮತ್ತು ಈ ನಾನು ಬಂದುಬಿಟ್ಟು ದಾಸವಾಳ ಎಲೆಗಳು 4-5 ಥರ ತೊಗೊಂಡಿದ್ದೀನಿ. ಮತ್ತು ರೋಸ್ ಯಾವುದೇ ಆಗಿರ್ಬೋದು, ನಿಮ್ಮ ಹತ್ರ ಇರುವಂಥ ರೆಡ್ ಕಲರ್ ರೋಸೇ ಆಗಿರಬೇಕು. ಕಲರ್ ರೆಡ್ ಇರಬೇಕು, ರೆಡ್ಡು ಪಿಂಕು ಈ ಥರ ಇರಬೇಕಾಗತ್ತೆ, ವೈಟ್ ಬೇಡ. ಸೊ ನೀವು ಈ ಥರ ತೊಗೊಂಡು ಇಷ್ಟು ಐಟಮ್ಸ್ಗೆ ನೀವು ಫುಲ್ಲು ಒಂದು ಬಟ್ಲು ಏನಾದರೂ ತೊಗೊಳ್ಳಿ. ಆಲ್ಮೋಸ್ಟ್ ನೀವು ಸ್ಟೀಲಲ್ಲೇ ಮಾಡಬೇಕಾಗತ್ತೆ ಇದನ್ನೆಲ್ಲ. ನೋಡ್ಬೋದು ನೀವು 1 ಕಪ್ಪಷ್ಟು ವಾಟರ್ನ ತೊಗೊಂಡಿದ್ದೀನಿ, ಮತ್ತು ಟೀ ಪುಡಿ 3 ಸ್ಪೂನ್ ಹಾಕಿದ್ದೀನಿ, 3 ಸ್ಪೂನ್ ಟೀ ಪುಡಿ ಹಾಕಿದ್ದೀನಿ. ಸೊ ನಾನು ಕಟ್ ಮಾಡಿರೋ ಅಂಥ ಫಸ್ಟು ಅಲೋವೆರಾ ಜೆಲ್ಲು ಹಾಕ್ಕೊಂಡಿದ್ದೀನಿ. ಅಲೋವೆರಾ ಜೆಲ್ ಇದ್ದರೆ ನೀವು ಜೆಲ್ ಥರ ಅಪ್ಲೈ ಮಾಡ್ಕೋಬೋದು, ಬಟ್ ಅಷ್ಟೊಂದು ವರ್ಕ್ ಆಗೋಲ್ಲ. ನೀವು ಅಲೋವೆರಾ ಗಿಡದಲ್ಲಿ ಪಾಟಲ್ಲಿ ಸಿಗುತ್ತಲ್ಲ, ಸೊ ಆ ಥರದ್ದು ತೊಗೊಳ್ಳಿ. ಮತ್ತು ದಾಸವಾಳ ಎಲೆ ಹಾಕ್ಕೊಂಡಿದ್ದೀನಿ, ದಾಸವಾಳ ಹೂವು ಹಾಕ್ಕೊಂಡಿದ್ದೀನಿ. ಮೈನ್ ಇಂಪಾರ್ಟೆಂಟ್ ದಾಳಿಂಬ್ರೆ ಎಲೆ. ಸೊ ನಿಮಗೆ ದಾಳಿಂಬ್ರೆ ಎಲೆ ನಿಮಗೆ ಮಾಡಿರ್ತಾರೋ ಇಲ್ಲೋ ಗೊತ್ತಿಲ್ಲ, ಟ್ರೈ ಮಾಡಿರ್ತಾರೋ ಇಲ್ಲೋ ಗೊತ್ತಿಲ್ಲ. ನೀವು ಖಂಡಿತವಾಗ್ಲೂ ಇದು 100% ವರ್ಕ್ ಆಗುತ್ತೆ. ನೋಡಿ ಈ ಥರ ಚೆನ್ನಾಗಿ ಕುದಿಬೇಕು, ಸ್ಲಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ನೀವು. ಸೊ ಈ ಥರ ವಾಟರ್ನ ತಗೋಬೇಕು, ಇನ್ನು ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಬೇಕಾದ್ರೆ ನೀವು ಹಾಕ್ಕೊಳ್ಳಿ. ಸೊ ಆ ಸಿಪ್ಪೆನ ನಾನು ಮಾಸ್ಕ್ ಮಾಡಿ ತೋರಿಸ್ಕೊಡ್ತೀನಿ, ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ವೀಡಿಯೋ ತುಂಬ ಲೆಂತಿ ಆಗಿಬಿಡುತ್ತೆ ಅಂತ ನಾನು ಮಾಡಿಲ್ಲ. ಸೊ ಅದು ಪ್ಯಾಕ್ ಯಾವ ಥರ ಮಾಡೋದು ಹೇರ್ ಮಾಸ್ಕಲ್ಲಿ, ಆ ಬೇಯಿಸಿರೋ ಅಂಥದ್ರಲ್ಲಿ ಹೇರ್ ಪ್ಯಾಕ್ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸೊ ಇವಾಗ ನೆಕ್ಸ್ಟ್ ಸೋಸಿರೋ ಅಂಥ ವಾಟರ್ನ ತೊಗೊಳ್ಳಿ. ಒಂದು ಕಪ್ಗೆ ಒಂದು 5 ನಿಮಿಷ ನೆನೆಯೋಕ್ಕೆ ಅಂತ ಬಿಡಿ. ನಾನು ಫಸ್ಟ್ ಪೌಡರ್ ನೋಡಿ, ಆ ಪೌಡರ್ ಬಂದುಬಿಟ್ಟು ಒಂದು ಪೌಡರ್ ಬಂದುಬಿಟ್ಟು ಕಲರ್ ಬರೋದಕ್ಕೆ, ಇನ್ನೊಂದು ಪೌಡರ್ ಬಂದುಬಿಟ್ಟು ಬೆಟ್ಟದ ನೆಲ್ಲಿಕಾಯಿ ಪೌಡರ್ನ ಮಿಕ್ಸ್ ಮಾಡಿದ್ದೀನಿ. ನಿಮಗೆ ಬ್ಲ್ಯಾಕ್ ಕಲರ್ಗೆ ಬೇಕಾದರೆ ಭೃಂಗರಾಜ ಸೊಪ್ಪು ಪೌಡರ್ ಹಾಕ್ಕೊತೀನಿ. ಇದಕ್ಕೆ ಆದರೆ ಬೆಟ್ಟದ ನೆಲ್ಲಿಕಾಯಿ ಪೌಡರ್ನ 100% ನ್ಯಾಚುರಲ್ ಆಗಿರಬೇಕು ಅಂತ ಫಸ್ಟ್ ಆ ಪೌಡರ್ನ ಹಾಕಿ, ಮತ್ತು ಮೆರೂನ್ ಕಲರ್ ಪೌಡರ್ನ ಹಾಕ್ಕೊತೀನಿ. ನೆಕ್ಸ್ಟ್ ನಾನು ಬಂದುಬಿಟ್ಟು ಬ್ಲ್ಯಾಕ್ ಕಲರ್ ಹೆನ್ನ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ ಎರಡು ಮಿಕ್ಸ್ ಮಾಡ್ತಾಯಿದ್ದೀನಿ, ಯಾಕಂದರೆ ನನಗೆ 2 ಆರ್ಡರ್ ಇತ್ತು. ಸೊ 2 ಆರ್ಡರ್ ಇದ್ದಿದ್ದಕ್ಕೆ ಅದಕ್ಕೆ ನಾನು ಹೆಡ್ಲೈನಲ್ಲೇ 3 in 1 ಅಂತ ಹೇಳಿರೋದು. ಸೊ ಬ್ಲ್ಯಾಕ್ ಕಲರ್, ಬ್ರೌನ್ ಕಲರ್, ಮತ್ತು ನಿಮಗೆ ಹೇರ್ ಮಾಸ್ಕ್ ಅಂತ. ಹೇರ್ ಮಾಸ್ಕಿಗೆ ಲೆಂತಿ ವಿಡಿಯೋ ಆಗುತ್ತೆ ಅಂತ ನಾನು ಮಾಡಲಿಲ್ಲ ಅಷ್ಟೇ. ನೋಡ್ಬೋದು ಬ್ಲ್ಯಾಕ್ ಕಲರ್ ಹೆನ್ನೂ ಅಷ್ಟೇ ಸ್ವಲ್ಪ ವಾಟರ್, ಬೇಯಿಸಿರೋ ಅಂಥ ವಾಟರ್ನೇ ಮಿಕ್ಸ್ ಮಾಡಿಕೊಂಡು ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಪೌಡರ್ಗೆ ಮಿಕ್ಸ್ ಮಾಡೋದಕ್ಕೂ ಮೊದಲು ಭೃಂಗರಾಜ ಸೊಪ್ಪು ಪೌಡರ್ನ ಹಾಕಿ, ಮತ್ತು ಮೆಹಂದಿ ಬ್ಲ್ಯಾಕ್ ಕಲರ್ ಪೌಡರ್ನ ಹಾಕಿ ಈ ಥರ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ನೋಡಿ ಈಗ ನಾನು ಫಸ್ಟು ಭೃಂಗರಾಜ ಸೊಪ್ಪು ಪೌಡರ್ನ ಹಾಕಿ ಒಂದು ಅರ್ಧ ಗಂಟೆ ಬಿಟ್ಟು ಫ್ರಿಜ್ಜಲ್ಲಿ ಇಟ್ಟಿದ್ದೆ, ಮತ್ತು ತೆಗೆದುಬಿಟ್ಟು ಬ್ಲ್ಯಾಕ್ ಕಲರ್ ಹೆನ್ನ ಪೌಡರ್ನ ಹಾಕಿದ್ದೀನಿ. ಇದನ್ನು ಮಿಕ್ಸ್ ಮಾಡಿ ನೀವು ಒಂದು 1/2 hour ಒಳಗಡೆ ಹಾಕ್ಕೋಬೇಕಾಗತ್ತೆ. ನೋಡಿ ಈ ಥರ ಸ್ವಲ್ಪ ವಾಟರ್ನ ಹಾಕಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ ಇದು ಬಂದುಬಿಟ್ಟು ಬ್ಲ್ಯಾಕ್ ಹೆನ್ನ, ಅವಾಗೆ ತೋರಿಸಿದ್ದು ಬ್ರೌನ್ ಕಲರ್ ಹೆನ್ನ. ಎರಡೂ ತೋರಿಸ್ತೀನಿ ನಿಮ್ಗೆ ಎಷ್ಟು ನ್ಯಾಚುರಲ್ ಆಗಿರುತ್ತೆ ಅಂತ. ನೋಡಿ ಅದು ಆ ವಾಟರಲ್ಲಿ ನೀವು ಮಿಕ್ಸ್ ಮಾಡಿದ್ದೀರಂದರೆ 100% ನಿಮ್ಗೆ ಹೇರ್ ಫಾಲ್ ಆಗೋಲ್ಲ. ಹೇರ್ ಕಲರಿಂಗ್ ಮಾಡಿದ್ರೇ ಹೇರ್ ಫಾಲ್ ಆಗೋಲ್ಲ. ನನಗೊಂದು ಪ್ಯಾಕಿಂಗ್ ಕೂಡ ಆರ್ಡರ್ ಕೂಡ ಇತ್ತು, ನೀವು ನೋಡ್ಬೋದು ಪ್ಯಾಕಿಂಗ್ ಮಾಡ್ತಾಯಿದ್ದೀನಿ ನಾನು. ಒಂದು ಆರ್ಡರ್ ಇತ್ತು ಬ್ಲ್ಯಾಕ್ ಕಲರ್ ಹೆನ್ನ, ಸೊ ಅವ್ರಿಗೆ, ಮತ್ತು ಇನ್ನೊಂದು ಮೆರೂನ್ ಕಲರ್ ಆರ್ಡರ್ ಕೂಡ ಇತ್ತು. ಸೊ ಅವ್ರಿಗೂ ಕೂಡ ನಾನು ಪ್ಯಾಕಿಂಗ್ ಮಾಡಿದ್ದೀನಿ, ನೀವು ನೋಡ್ಬೋದು. ಈ ಥರ ಬಾಕ್ಸಿಗೆ ಕೂಡ ಪಾರ್ಸಲ್ ಸಹ ಕೊಡ್ತೀನಿ ನಾನು, ಬಟ್ 1 day ಬಿಫೋರೇ ಹೇಳಬೇಕಾಗತ್ತೆ ನೀವು. ನೋಡಿ 2 ಕಲರ್ ನಾನು ಮಿಕ್ಸ್ ಮಾಡ್ತೀನಿ, ಒಂದು ಕಲರ್ ಬರೋಕ್ಕೆ ಮತ್ತು ಹೇರ್ ಫಾಲ್ ಆಗಬಾರ್ದು ಅಂತ ಒಂದು ಒಳ್ಳೆ ಬೆಟ್ಟದ ನೆಲ್ಲಿಕಾಯಿ ಇರ್ಬೋದು, ಭೃಂಗರಾಜ ಸೊಪ್ಪು ಆ ಥರ. ಸೊ ನೆಕ್ಸ್ಟ್ ಇನ್ನೊಂದು ಆರ್ಡ್ರ್ ಬಂತು, ಅವಾಗ ತಾನೇ ಕಾಲ್ ಬಂತು ನನಗೆ, ಇನ್ನೂ ಒಂದು ಆರ್ಡರ್ ಬೇಕು ಅಂತ ಮೆಹಂದಿದು. ಸೊ ಅವ್ರದ್ದು ಸಹ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಎಲ್ಲ ಮಿಕ್ಸ್ ಮಾಡಿ ಫ್ರಿಜ್ಜಲ್ಲಿ ಇಡ್ತಾಯಿದ್ದೀನಿ, ಯಾಕೆಂದರೆ ರೆಡಿಯಾಗಿ ತೊಗೊಂಡೋಗಿ ಕೊಡಬೇಕು ಅಂತ ಬಿಟ್ಟು. ನನಗೆ 3 ಆರ್ಡರ್ ಬಂದಿತ್ತು. ಸೊ ನಾನು ಮಾಡೋ ಟೈಮಲ್ಲೇ 1 ಆರ್ಡರ್ ಬಂದಿದ್ದು, ಅದಕ್ಕೆ ಮೊದಲು ಇನ್ನೊಂದು 2 ಆರ್ಡರ್ ಇತ್ತು. ಸೊ ನೀವು ನೋಡ್ಬೋದು 100% ನ್ಯಾಚುರಲ್ ಆಗಿರುತ್ತೆ. ನೀವು ಮೆಹಂದಿ ಎಲ್ಲರೂ ಮಿಕ್ಸ್ ಮಾಡಿ ಹಾಕ್ಕೊತಾರೆ, ಬಟ್ ಆದರೆ ನಿಮಗೆ ಈ ಥರ ನ್ಯಾಚುರಲ್ ಆಗಿ ನೀವು ಮನೆಯಲ್ಲೇ ಮಾಡಿಕೊಂಡು ಪೌಡರಲ್ಲಿ ಈ ಥರ ಮಿಕ್ಸ್ ಮಾಡ್ಕೊಂಡು
ಮಾಡಿಕೊಂಡ್ರೆ 100% ಹೇರ್ ಫಾಲ್ ಆಗಲ್ಲ. ಇನ್ನೊಂದು ನಿಮ್ಗೆ ಬೇಕಂದರೆ ಇದಕ್ಕೆ ಮೊಸರು, ಲೆಮನ್ನು ಹಾಕ್ಕೋಬೋದು ಡ್ಯಾಂಡ್ರಫ್ ಇದ್ದರೆ. ನೀವು ಬೇಕಂದರೆ ಯೂಸ್ ಮಾಡ್ಕೊಳ್ಬೋದು. ಬಟ್ ನಮ್ಮ ಕ್ಲೈಂಟಿಗೆ ಕಲರಿಂಗ್ ಮಾತ್ರ ಬೇಕಾಗಿರೋದ್ರಿಂದ ನಾನು ಕಲರಿಂಗ್ಗೆ ಮಾತ್ರ ಮಾಡಿಕೊಟ್ಟಿದ್ದೀನಿ. ಇನ್ನೊಂದು ಬ್ಲ್ಯಾಕ್ ಕಲರ್ ಹೇರ್ನ ಕೂಡ ಮಾಡಿಕೊಟ್ಟಿದ್ದೀನಿ. ನೀವು ನೋಡ್ಬೋದು 100% ನ್ಯಾಚುರಲ್ ಆಗಿರುತ್ತೆ, ಹೇರ್ ಫಾಲ್ ಆಗಲ್ಲ. ನೀವು ಯಾವುದೇ ಕಲರ್ ಬ್ರೌನ್ ಆಗಿರ್ಬೋದು, ಬ್ಲ್ಯಾಕ್ ಆಗಿರ್ಬೋದು, ಸೊ ಯಾವುದೇ ಕಲರ್ ಹಾಕ್ಕೊಂಡ್ರೂ ಕೂಡ ನಿಮಗೆ ಹೇರ್ ಫಾಲ್ ಆಗೋದಿಲ್ಲ. 100% ನ್ಯಾಚುರಲ್ ಆಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ. ನಿಮಗೆ ಇಲ್ಲ ನಮ್ಗೆ ಮಿಕ್ಸ್ ಮಾಡ್ಕೊಳ್ಳೋಕೆ ಟೈಮ್ ಇಲ್ಲ ಅಂದರೆ ನಮ್ಮ SNV ಬ್ಯೂಟಿ ಕೇರ್ ಕೋಲಾರಲ್ಲೇ ಇರೋದು. ಯಾರಾದರೂ ನಿಮಗೆ ಪಾರ್ಸೆಲ್ ಬೇಕು ಅಂದರೆ ನನಗೆ 1 ಡೇ ಬಿಫೋರ್ ಹೇಳಿದ್ರೆ ನಾನು ಮಿಕ್ಸ್ ಮಾಡಿ ಕೊಡ್ತೀನಿ. ಜಸ್ಟ್ 200 ರುಪೀಸ್ ಓನ್ಲಿ ಅಷ್ಟೇ. ನೀವು 100% ನ್ಯಾಚುರಲ್ ಆಗಿರುತ್ತೆ. ನೀವು ನೋಡ್ಬೋದು ನಮ್ಮ ಕ್ಲೈಂಟಿಗೆ ಸಹ ಹಾಕಿದ್ದೀನಿ. 2 ಆರ್ಡರ್ ಕೊಟ್ಬಿಟ್ಟು ನಮ್ಮ ಕ್ಲೈಂಟ್ಗೂ ಹಾಕಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಕೂಡ ನಾನು ಕೂಡ ಅಪ್ಲೈ ಮಾಡಿಕೊಂಡು ನಿಮಗೆ ತೋರಿಸ್ತೀನಿ. ಬೇಕಾದರೆ ನೀವು ಇನ್ನೊಂದು ಸರಿ ನೋಡ್ಬೋದು. ನಿಮ್ಗೆ ಏನಾದರೂ ಡ್ಯಾಂಡ್ರಫ್ ಇದ್ದರೆ ಯಾವ ಥರ ಮಾಡಬೇಕು, ಇದು ಕಲರಿಂಗ್ಗೆ ಮಾತ್ರ. ಇನ್ನು ಡ್ಯಾಂಡ್ರಫ್ಗೆ ಏನೇನು ಯೂಸ್ ಮಾಡಬೇಕು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಪೋಸ್ಟ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಇದೇ ಥರ ವೀಡಿಯೋಸ್ ಬರ್ತಾ ಇರುತ್ತೆ. ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ನನಗೆ ಕಮೆಂಟ್ ಬಾಕ್ಸಲ್ಲಿ ನೀವು ಕೇಳ್ಬೋದು. ಸೊ ಆ ಥರ ವೀಡಿಯೋಸ್ ಅಪ್ಲೋಡ್ ಮಾಡಿಕೊಡ್ತೀನಿ. 100% ನಿಮಗೆ ಹೇರ್ ಕಲರಿಂಗ್ ಆಗುತ್ತೆ, ಬಟ್ ಹೇರ್ ಫಾಲ್ ಅಂತೂ ಖಂಡಿತ ಆಗೋದಿಲ್ಲ. ನಾನು ಹೇಳೋ ಥರ ಟ್ರೈ ಮಾಡಿ. ಇದೇ ಥರ ವೀಡಿಯೋಸ್ಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಇನ್ಸ್ಟಾ ಐಡಿನ ಫಾಲೋ ಮಾಡ್ಕೊಳ್ಳಿ. ಇದೇ ಥರ ವೀಡಿಯೋಸ್ ಬರ್ತಾನೆ ಇರುತ್ತೆ. ನಿಮ್ಗೆ ಹೇರ್ ಇರ್ಬೋದು, ಸ್ಕಿನ್ ಇರ್ಬೋದು, ಸೊ ಈ ಪ್ರತಿಯೊಂದೂ ಟ್ಯಾನ್ ಇರ್ಬೋದು, ಪ್ರತಿಯೊಂದಕ್ಕೂ ನಾನು ವೀಡಿಯೋಸ್ ಅಪ್ಡೇಟ್ ಮಾಡ್ತಾನೆ ಇರ್ತೀನಿ. ಖಂಡಿತವಾಗ್ಲೂ ನೀವು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ನಮ್ಮ ಕ್ಲೈಂಟ್ಸ್ಗೆ ಈ ಥರ ಪ್ಯಾಕಿಂಗ್ ಮಾಡಿಕೊಟ್ಟಿದ್ದೀನಿ. ಇಷ್ಟ ಆಗಿರೋ ಲೈಕ್ ಮಾಡಿ.